ರಂಜಿತ್, ಆರೋಗ್ಯ ಸಚಿವ ಯುಟಿ ಖಾದರ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಸ್ಟೆಲ್ಗಳಿಗೆ 3 ತಿಂಗಳಿಗೆ ಆಗುವಷ್ಟು ಧಾನ್ಯಗಳನ್ನ ಖರೀದಿ ಮಾಡಬೇಕು ಅಂತ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಿಗೆ ಈ ಮಾರ್ಗಸೂಚಿ ಅನ್ವಯ ಆಗುತ್ತೆ. 3 ತಿಂಗಳಿಗೆ ಆಗುವಷ್ಟು ಧಾನ್ಯ ಖರೀದಿಗೆ ಗೈಡ್ಲೈನ್ಸ್ ಕೂಡ ಈಗ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಗೈಡ್ಲೈನ್ಸ್ ಅನ್ನು ಹೊರಡಿಸಿದ್ದಾರೆ. ನಾವು ಕೂಡ ನಮ್ಮ ಎಲ್ಲಾ ಗವರ್ಮೆಂಟ್ ಹಾಸ್ಟೆಲ್ಸ್ಗಳಿಗೆ ನಮ್ಮ ಇತರಿಗೂ ನಾವೊಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. 3 ಮಂತ್ಸ್ ಯಾವುದೇ ಒಂದು ಹಾಸ್ಟೆಲ್ಗೆ ಯಾವುದೇ ಒಂದು ಫುಡ್ ತಗೊಳ್ಳುವಾಗ ಅದು ಎಕ್ಸ್ಪೈರಿ ಡೇಟ್ ನಾಳೆ ಆದ್ರೆ ಇವತ್ತು ತಗೊಳ್ಳಿಕ್ಕೆ ಅವಕಾಶ ನಾವು ಕೊಡೋದು. ಇನ್ನು ಮುಂದೆ ಈಗಲ್ಲ, ಇನ್ನು ಮುಂದಕ್ಕೆ ವಿಲ್ ಗಿವ್ 3 ಮಂತ್ಸ್ ಪ್ರಯರ್ ಟು ದಿ ಎಕ್ಸ್ಪೈರಿ ಡೇಟ್ ನಮ್ಮ ಹಾಸ್ಟೆಲ್ಗೆ ಅದು ಪರ್ಚೇಸ್ ಮಾಡಬೇಕು ಅವರು. ಇಲ್ಲದ್ರೆ ನೀವು ಹೇಳಿದಾಗೆ ಲಾಸ್ಟ್ ಈಗ ಒಂದು 10 ಡೇಸ್ 15 ಡೇಸ್ ಇರುವಾಗ ಇಂಥವರು ಕಡಿಮೆ ರೇಟಿಗೆ 30% 40% ಕಡಿಮೆ ರೇಟಿಗೆ ಕೊಡ್ತಾರೆ ಫೈನಲ್ ಸ್ಟೇಜ್ಗೆ ಬರುವಾಗ. ಸೊ ಪ್ರಯರ್ ಟು ದಟ್ 3 ಮಂತ್ಸ್ ಮುಂಚೆ ಅದನ್ನು ಅವ್ರು ತಗೊಳ್ಬೇಕು. ಅದರಲ್ಲಿ ನಾವು ಕೂಡ ನಮ್ಮ ಎಲ್ಲಾ ಗವರ್ಮೆಂಟ್ ಹಾಸ್ಟೆಲ್ಸ್ಗಳಿಗೆ ನಮ್ಮ ಇತರಿಗೂ ನಾವೊಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. 3 ಮಂತ್ಸ್ ಯಾವುದೇ ಒಂದು ಹಾಸ್ಟೆಲ್ಗೆ ಯಾವುದೇ ಒಂದು ಫುಡ್ ತಗೊಳ್ಳುವಾಗ ಅದು ಎಕ್ಸ್ಪೈರಿ ಡೇಟ್ ನಾಳೆ ಆದ್ರೆ ಇವತ್ತು ತಗೊಳ್ಳಿಕ್ಕೆ ಅವಕಾಶ ನಾವು ಕೊಡೋದು. ಇನ್ನು ಮುಂದೆ ಈಗಲ್ಲ, ಇನ್ನು ಮುಂದಕ್ಕೆ ವಿಲ್ ಗಿವ್ 3 ಮಂತ್ಸ್ ಪ್ರಯರ್ ಟು ದಿ ಎಕ್ಸ್ಪೈರಿ ಡೇಟ್ ನಮ್ಮ ಹಾಸ್ಟೆಲ್ಗೆ ಅದು ಪರ್ಚೇಸ್ ಮಾಡಬೇಕು ಅವರು. ಇಲ್ಲದ್ರೆ ನೀವು ಹೇಳಿದಾಗೆ ಲಾಸ್ಟ್ ಈಗ ಒಂದು 10 ಡೇಸ್ 15 ಡೇಸ್ ಇರುವಾಗ ಇಂಥವರು ಕಡಿಮೆ ರೇಟಿಗೆ 30% 40% ಕಡಿಮೆ ರೇಟಿಗೆ ಕೊಡ್ತಾರೆ ಫೈನಲ್ ಸ್ಟೇಜ್ಗೆ ಬರುವಾಗ. ಸೊ ರಂಜಿತ್, ಆರೋಗ್ಯ ಸಚಿವ ಯುಟಿ ಖಾದರ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಹಾಸ್ಟೆಲ್ಗಳಿಗೆ 3 ತಿಂಗಳಿಗೆ ಆಗುವಷ್ಟು ಧಾನ್ಯಗಳನ್ನ ಖರೀದಿ ಮಾಡಬೇಕು ಅಂತ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ರಾಜ್ಯದ ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಿಗೆ ಈ ಮಾರ್ಗಸೂಚಿ ಅನ್ವಯ ಆಗುತ್ತೆ. 3 ತಿಂಗಳಿಗೆ ಆಗುವಷ್ಟು ಧಾನ್ಯ ಖರೀದಿಗೆ ಗೈಡ್ಲೈನ್ಸ್ ಕೂಡ ಈಗ ಹೊರಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಗೈಡ್ಲೈನ್ಸ್ ಅನ್ನು ಹೊರಡಿಸಿದ್ದಾರೆ. ನಾವು ಕೂಡ ನಮ್ಮ ಎಲ್ಲಾ ಗವರ್ಮೆಂಟ್ ಹಾಸ್ಟೆಲ್ಸ್ಗಳಿಗೆ ನಮ್ಮ ಇತರಿಗೂ ನಾವೊಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. 3 ಮಂತ್ಸ್ ಯಾವುದೇ ಒಂದು ಹಾಸ್ಟೆಲ್ಗೆ ಯಾವುದೇ ಒಂದು ಫುಡ್ ತಗೊಳ್ಳುವಾಗ ಅದು ಎಕ್ಸ್ಪೈರಿ ಡೇಟ್ ನಾಳೆ ಆದ್ರೆ ಇವತ್ತು ತಗೊಳ್ಳಿಕ್ಕೆ ಅವಕಾಶ ನಾವು ಕೊಡೋದು. ಇನ್ನು ಮುಂದೆ ಈಗಲ್ಲ, ಇನ್ನು ಮುಂದಕ್ಕೆ ವಿಲ್ ಗಿವ್ 3 ಮಂತ್ಸ್ ಪ್ರಯರ್ ಟು ದಿ ಎಕ್ಸ್ಪೈರಿ ಡೇಟ್ ನಮ್ಮ ಹಾಸ್ಟೆಲ್ಗೆ ಅದು ಪರ್ಚೇಸ್ ಮಾಡಬೇಕು ಅವರು. ಇಲ್ಲದ್ರೆ ನೀವು ಹೇಳಿದಾಗೆ ಲಾಸ್ಟ್ ಈಗ ಒಂದು 10 ಡೇಸ್ 15 ಡೇಸ್ ಇರುವಾಗ ಇಂಥವರು ಕಡಿಮೆ ರೇಟಿಗೆ 30% 40% ಕಡಿಮೆ ರೇಟಿಗೆ ಕೊಡ್ತಾರೆ ಫೈನಲ್ ಸ್ಟೇಜ್ಗೆ ಬರುವಾಗ. ಸೊ ಪ್ರಯರ್ ಟು ದಟ್ 3 ಮಂತ್ಸ್ ಮುಂಚೆ ಅದನ್ನು ಅವ್ರು ತಗೊಳ್ಬೇಕು. ಅದರಲ್ಲಿ ನಾವು ಕೂಡ ನಮ್ಮ ಎಲ್ಲಾ ಗವರ್ಮೆಂಟ್ ಹಾಸ್ಟೆಲ್ಸ್ಗಳಿಗೆ ನಮ್ಮ ಇತರಿಗೂ ನಾವೊಂದು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೇವೆ. 3 ಮಂತ್ಸ್ ಯಾವುದೇ ಒಂದು ಹಾಸ್ಟೆಲ್ಗೆ ಯಾವುದೇ ಒಂದು ಫುಡ್ ತಗೊಳ್ಳುವಾಗ ಅದು ಎಕ್ಸ್ಪೈರಿ ಡೇಟ್ ನಾಳೆ ಆದ್ರೆ ಇವತ್ತು ತಗೊಳ್ಳಿಕ್ಕೆ ಅವಕಾಶ ನಾವು ಕೊಡೋದು. ಇನ್ನು ಮುಂದೆ ಈಗಲ್ಲ, ಇನ್ನು ಮುಂದಕ್ಕೆ ವಿಲ್ ಗಿವ್ 3 ಮಂತ್ಸ್ ಪ್ರಯರ್ ಟು ದಿ ಎಕ್ಸ್ಪೈರಿ ಡೇಟ್ ನಮ್ಮ ಹಾಸ್ಟೆಲ್ಗೆ ಅದು ಪರ್ಚೇಸ್ ಮಾಡಬೇಕು ಅವರು. ಇಲ್ಲದ್ರೆ ನೀವು ಹೇಳಿದಾಗೆ ಲಾಸ್ಟ್ ಈಗ ಒಂದು 10 ಡೇಸ್ 15 ಡೇಸ್ ಇರುವಾಗ ಇಂಥವರು ಕಡಿಮೆ ರೇಟಿಗೆ 30% 40% ಕಡಿಮೆ ರೇಟಿಗೆ ಕೊಡ್ತಾರೆ ಫೈನಲ್ ಸ್ಟೇಜ್ಗೆ ಬರುವಾಗ. ಸೊ